Good morning, students. So today, let me start the second important chapter, that is so called as chapter 2, banker and customer relationship. ಸೊ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅಂತಂದರೆ ಬ್ಯಾಂಕರು ಮತ್ತು ಗ್ರಾಹಕನ ಮಧ್ಯೆ ಇರ್ತಕ್ಕಂಥ ಸಂಬಂಧ ಅಂತ ಕರಿತೀವಿ. ಸೊ ಸ್ಪೀಕಿಂಗ್ ಅಬೌಟ್ this chapter, actually the main focusing aspect or one of the important concept within this literature is customer. ಓಕೆ, ಈ ರೀತಿಯಾಗಿರ್ತಕ್ಕಂತಹ ನೀವು ಎರಡನೇ ಅಧ್ಯಾಯದ ಒಂದು ಸಮರ್ಪಕವಾಗಿರ್ತಕ್ಕಂತಹ ಸಾಹಿತ್ಯವನ್ನು ನೋಡಿದಾಗ ಇಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತಹ ಮಹತ್ವವಾಗಿರ್ತಕ್ಕಂತಹ ಒಂದು ಪರಿಕಲ್ಪನೆ ಯಾವುದು ಅಂತಂದರೆ ಗ್ರಾಹಕ ಅಂತಕ್ಕಂಥ ಒಬ್ಬ ಪರಿಕಲ್ಪನೆ. ಸೊ ದಟ್ ಈಸ್ ವೈ ಇನ್ ದಿಸ್ ಲಿಟ್ರೇಚರ್ ಬೇಸಿಕಲಿ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮೀನಿಂಗ್ ಆಸ್ ವೆಲ್ ಆಸ್ ಡೆಫಿನಿಷನ್ ಆಫ್ ಅ ಕಸ್ಟಮರ್. ಈ ಒಂದು ಸಾಹಿತ್ಯದ ಅಡಿಯಲ್ಲಿ ನೀವು ಏನನ್ನ ಅಧ್ಯಯನ ಮಾಡ್ತೀರಿ ಅಂತಂದರೆ ಗ್ರಾಹಕ ಎಂಬ ಪದದ ಅರ್ಥ ವಿವರಣೆಯನ್ನು ಮತ್ತು ಕೆಲವೊಂದಿಷ್ಟು ವ್ಯಾಖ್ಯೆಗಳನ್ನು ಏನು ಮಾಡ್ತೀರಿ ಅಂತಂದ್ರೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡ್ತೀರಿ. ಸೊ ಲೆಟ್ ಅಸ್ ಗೋ ಥ್ರೂ ದ ಜನರಲ್ ಮೀನಿಂಗ್ ಆಫ್ ದ ಕಸ್ಟಮರ್. ಜನರಲ್ ಮೀನಿಂಗ್ ಆಫ್ ದ ಕಸ್ಟಮರ್ ಇನ್ ದ ಸೆನ್ಸ್ ಹೂ ಈಸ್ ಅ ಕಸ್ಟಮರ್. ಸೊ ಸ್ಪೀಕಿಂಗ್ ಅಬೌಟ್ ದ ಮೀನಿಂಗ್ ಆಫ್ ದ ಕಸ್ಟಮರ್, there is no statutory definition with respect to the concept called as customer. ಓಕೆ, ಶಾಸನಬದ್ಧವಾಗಿ ಹೇಳುವುದಾದರೆ ಗ್ರಾಹಕ ಎಂಬ ಪದದ ಕಾನೂನಿನ ಅಡಿಯಲ್ಲಿ ಯಾವುದೇ ಅರ್ಥ ವಿವರಣೆ ಅನ್ನುವಂಥದ್ದು ಸಿಗೋದಿಲ್ಲ. ಬಟ್ ಇನ್ ಜನರಲ್ ಪ್ಯಾರಲೆನ್ಸ್ what we are going to say, who is customer? A customer is nothing but a person who is going to open an account in the bank. So ನಾವೇನು ಹೇಳ್ತೀವಿ ಅಂತಂದರೆ ಸಾಮಾನ್ಯವಾಗಿ ಹೇಳುವುದಾದರೆ ಗ್ರಾಹಕ ಅಂತಂದ್ರೆ ಯಾರು ಅಂತಂದರೆ ಯಾವ ವ್ಯಕ್ತಿ ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಘಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಅವ್ರೇನು ಮಾಡ್ತಾರೆ ಅಂತಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಆ ಒಂದು ಬ್ಯಾಂಕಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಖಾತೆಯನ್ನು ತೆರೆಯುತ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯುವುದ್ರ ಮೂಲಕ ಆ ವ್ಯಕ್ತಿಗಳು ಏನು ಕರೆಸ್ಕೊತಾರೆ ಅಂತಂದರೆ ಆ ಬ್ಯಾಂಕಿನ ಗ್ರಾಹಕರು ಅಂತೇಳಿ ಕರೆಸ್ಕೊತಾರೆ. ದಟ್ ಈಸ್ ವೈ ದ ಕಸ್ಟಮರ್ಸ್ ಆರ್ ನಥಿಂಗ್ ಬಟ್ ದ ಪೀಪಲ್ ಆರ್ ದ ಪರ್ಸನ್ಸ್ ಇನ್ ದ ಸೆನ್ಸ್ ದೇ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ದ ಇಂಡಿವಿಜುವಲ್, ಎನಿ ಕೈಂಡ್ ಆಫ್ ದ ಸೊಸೈಟೀಸ್, ಎನಿ ಕೈಂಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ who are going to open an account with the bank. And not only that, after opening an account they have to make a use of that bank. ಒಬ್ಬ ಗ್ರಾಹಕ ಅಂತಂದ್ರೆ ಯಾರು ಅಂತಂದರೆ ಬರೇ ಒಂದು ಖಾತೆಯನ್ನು ತೆರೆಯುವುದಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಇಲ್ಲೇನು ಹೇಳ್ತಾರೆ ಅಂತಂದರೆ ಆ ವ್ಯಕ್ತಿಗಳು ಬ್ಯಾಂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಖಾತೆಯನ್ನು ತೆರೆಯುವುದ್ರ ಮೂಲಕ ಆ ಬ್ಯಾಂಕಿನ ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಆ ಬ್ಯಾಂಕಿನಿಂದ ತಮಗೆ ಬೇಕಾಗಿರ್ತಕ್ಕಂತಹ ಅತಿ ಉಪಯುಕ್ತವಾಗಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಪಡಿತಾರೆ. ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಏನು ಮಾಡ್ತಾರೆ ಅಂತಂದರೆ ಹೊಂದುತ್ತಾರೆ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವೇನು ಕರಿತೀವಿ ಅಂತಂದರೆ ಕಸ್ಟಮರ್ಸ್ ಅಂತ ಕರಿತೀವಿ. ದಟ್ ಈಸ್ ವೈ ಲೆಟ್ ಮೀ ರಿವೈಸ್ ದಿ ಮೀನಿಂಗ್ ಒನ್ಸ್ ಅಗೇನ್. Within the literature there is no strict meaning
or statutory meaning of a concept called as a customer. ಈ ಒಂದು ಸಾಹಿತ್ಯದ ಅಡಿಯಲ್ಲಿ ಕಾನೂನಿನ ಪ್ರಕಾರ ಶಾಸನಬದ್ಧವಾಗಿ ಗ್ರಾಹಕ ಎಂಬ ಪದದ ಅರ್ಥ ವಿವರಣೆ ಅನ್ನೋದು ಏನಾಗುವುದಿಲ್ಲ ಅಂದರೆ ಸಿಗೋದಿಲ್ಲ. ಸಾಮಾನ್ಯವಾಗಿ ಇನ್ ಅ ಜನರಲ್ ಪ್ಯಾರಲೆನ್ಸ್ a customer is nothing but a who is going to open an account with the bank, and not only opening of the account, he should have a sense to make use of that bank. ಸಾಮಾನ್ಯವಾಗಿ ಹೇಳುವುದಾದರೆ ಒಬ್ಬ ಗ್ರಾಹಕ ಅಂತಂದರೆ ಬ್ಯಾಂಕಿನಲ್ಲಿ ತನ್ನದೇ ಆಗಿರ್ತಕ್ಕಂಥ ಖಾತೆಯನ್ನು ತೆರೆಯುವುದಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಅವನ ಪಾತ್ರ ಅನ್ನುವಂಥದ್ದು ಆ ಖಾತೆಯನ್ನು ತೆರೆಯುವುದ್ರ ಮೂಲಕ ಏನು ಮಾಡ್ತಾನಂತಂದರೆ ಬ್ಯಾಂಕಿನಿಂದ ಏನು ಮಾಡ್ತಾನಂತಂದರೆ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಪ್ರಯೋಜನ ಸಹಾಯವನ್ನು ಪಡಿತಾನೆ. ಆ ವ್ಯಕ್ತಿಗೆ ನಾವೇನು ಕರಿತೀವಿ ಅಂತಂದರೆ ಗ್ರಾಹಕ ಅಂತೇಳಿ ಕರಿತೀವಿ. ಸೊ that is all about the general meaning of the customer. But now let me discuss the definitions of the customers. So here concept of customer in the sense various definitions of the customers. Let us go through one by one. According to Sir John Paget view, Sir John Paget view is so called as the duration theory. So according to this view, what is the meaning of the customer? Customer is nothing but he must have an account in a bank for a reasonable period of time, and he must have had dealings with the bank in the nature of regular banking business. So very interesting. According to duration theory, a customer of a bank is nothing but this is the person who is going to open an account for a reasonable period of time, and apart from that he must have dealings with that bank on a regular basis. So what actually it means? It truly means that customer, so as to call him as a customer, obviously and basically he has to open an account with the bank. There is no doubt. But what customers are going to do? One time they will visit the bank and they are going to submit the KYC documents, the required documents as per the KYC norms, and later they are not going to visit the bank at all. It means that simply they will open the bank account in their name, and thereafter for no purpose they are going to visit the bank, and apart from that, not only that, apart from that they are not going to do any kind of the transactions with the bank. Simply they will open the bank account, that is a single transaction that they will do, and apart from that they are not going to do any kind of other transactions with respect to the banking company. That is why just by opening a bank account is a single transaction. Just by doing that you cannot be so called as a customer of the bank. That is why you have to engage yourself in the dealings with the bank for one purpose or the other purpose, and apart from that those dealings of the banks are going to be made on a regular intervals in the sense on a continuous basis, on a frequently on a different time intervals you have to do the banking transactions. Then only you will be called as a customer according to John Paget view. That is so called as a duration theory. So ಕನ್ನಡದಲ್ಲಿ ಹೇಳಬೇಕಂತಂದ್ರೆ ನಾವು ಸರ್ ಜಾನ್ ಪೆಜೆಟ್ ಅವರ
ಅಭಿಪ್ರಾಯದ ಪ್ರಕಾರ ನಾವೇನು ಹೇಳ್ತೀವಿ ಅಂತಂದರೆ ಇದನ್ನು ಕಾಲಾವಧಿಯ ತತ್ವ ಸಿದ್ಧಾಂತ ಅಂತೇಳಿ ಕರಿತೀವಿ. ಕಾಲಾವಧಿಯ ತತ್ವ ಸಿದ್ಧಾಂತ ಅಂತಂದರೆ ಏನನ್ನು ಹೇಳ್ತದೆ ಅಂತಂದರೆ, ಇಲ್ಲಿ ಒಬ್ಬ ಬ್ಯಾಂಕಿನ ಗ್ರಾಹಕ ಅಂತೇಳಿ ಅನಿಸ್ಕೋಬೇಕಾದ್ರೆ ಆ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯುವುದಷ್ಟೇ ಮುಖ್ಯವಾಗಿರೋದಿಲ್ಲ. ಆ ಬ್ಯಾಂಕಿನ ಖಾತೆಯನ್ನು ತೆರೆಯೋದೇನಾಗ್ತದೆ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂತಹ ಚಟುವಟಿಕೆ ಆಗ್ತದೆ. ಆ ಚಟುವಟಿಕೆಯನ್ನು ಹೊರತುಪಡಿಸಿ ಗ್ರಾಹಕರು ಏನು ಮಾಡಬೇಕು ಅಂತಂದರೆ ಬ್ಯಾಂಕಿನ ಜೊತೆಗೆ ಏನು ಮಾಡಬೇಕು, ಇನ್ನೂ ಕೆಲವೊಂದಿಷ್ಟು ವ್ಯವಹಾರಗಳನ್ನು ಮಾಡಬೇಕು, ಇನ್ನೂ ಕೆಲವೊಂದಿಷ್ಟು ಚಟುವಟಿಕೆಗಳೇನಾಗಬೇಕು ಅಂತಂದರೆ ತಮ್ಮನ್ನು ತಾವು ಮೈಗೂಡಿಸ್ಕೊಳ್ಬೇಕು. ಬರೀ ಖಾತೆಯನ್ನು ತೆರೆಯೋದ್ರಿಂದ ಮಾತ್ರ ನೀವೇನು ಅನಿಸ್ಕೊಳ್ಳೋದಿಲ್ಲ ಅಂತಂದರೆ ಬ್ಯಾಂಕಿನ ಗ್ರಾಹಕರಂತ ಅನಿಸ್ಕೊಳ್ಳೋದಿಲ್ಲ. ನೀವೇನು ಮಾಡಬೇಕು, ಖಾತೆಯನ್ನು ತೆರೆಯೋದ್ರ ಮೂಲಕ ಬ್ಯಾಂಕಿನ ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳನ್ನು ಮಾಡಬೇಕು, ವ್ಯವಹಾರಗಳನ್ನು ಮಾಡಬೇಕು. ಅದಕ್ಕೆ ನಾವೇನು ಕರಿತೀವಿ ಅಂತಂದರೆ ಬ್ಯಾಂಕಿನ ವ್ಯವಹಾರಗಳಂತೇಳಿ ಕರಿತೀವಿ. ಆ ಬ್ಯಾಂಕಿನ ಜೊತೆಗೆ ಮಾಡತಕ್ಕಂಥ ವ್ಯವಹಾರಗಳೇನಾಗಬೇಕು ಅಂತಂದರೆ ನಿರಂತರವಾಗಿರಬೇಕು. ಯಾವತ್ತೂ ನೀವೇನಾಗಿರಬೇಕು ಅಂತಂದರೆ ಬ್ಯಾಂಕಿನ ಜೊತೆಗೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ರಿ ಅಂತಂದರೆ ಅವಾಗ ನೀವೇನು ಕಳ್ಸ್ಕೊತೀರಾ, ಬ್ಯಾಂಕಿನ ಗ್ರಾಹಕರು ಅಂತೇಳಿ ಕಳ್ಸ್ಕೊತೀರಾ. ಅದಕ್ಕೆ ಇದೇನು ಅಂತಂದರೆ ಕಾಲಾವಧಿಯ ತತ್ವದ ಪ್ರಕಾರ ಜಾನ್ ಫೆಸಿಟ್ ಅವರ ಅಭಿಪ್ರಾಯದ ಪ್ರಕಾರ ನಾವೇನು ಕರಿತೀವಿ ಅಂತಂದರೆ ಗ್ರಾಹಕ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ಅಬೌಟ್ ದ ಡ್ಯೂರೇಷನ್ ಥಿಯರಿ. ಬಟ್ duration theory was rejected and discarded by many of the eminent authors, and later they have rightly introduced the modern view. ಮುಂದೆ ಹೋಗ್ಬಿಟ್ಟು ಏನಾಗ್ಬಿಡ್ತು ಅಂತಂದರೆ ಸರ್ ಜಾನ್ ಫೆಸಿಟ್ ಥಿಯರಿ ಆಗಿರ್ತಕ್ಕಂತಹ ಕಾಲಾವಧಿಯ ತತ್ವ ಸಿದ್ಧಾಂತ ಅನ್ನುವಂಥದ್ದು ಏನಾಗ್ಬಿಡ್ತು ಅಂತಂದರೆ ನಿರಾಕರಿಸಲ್ಪಟ್ಟಿತ್ತು, ತಳ್ಳಿ ಹಾಕಲ್ಪಟ್ಟಿತ್ತು. ಅದಾದ್ಮೇಲೆ ಏನು ಮಾಡಿದ್ರು ಅಂತಂದರೆ ಈಗಿರ್ತಕ್ಕಂಥ ಕೆಲವೊಂದಿಷ್ಟು ತತ್ವಜ್ಞಾನಿಗಳು ಕೂಡ ಏನು ಮಾಡಿದ್ರು ಅಂತಂದರೆ ತಮ್ಮದೇ ಆಗಿರ್ತಕ್ಕಂತಹ ಈಗಿನ ಅಥವಾ ಹೊಸ ತತ್ವ ಸಿದ್ಧಾಂತವನ್ನು ಏನು ಮಾಡಿದ್ರು ಅಂತಂದರೆ ಮಂಡನೆಯನ್ನು ಮಾಡಿದರು. ಸೊ ಇಲ್ಲಿ ಕೂಡ ನೀವೇನು ಮಾಡ್ತೀರಿ ಅಂತಂದರೆ ಹಿಯರ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ಸಮ್ ಆಫ್ ದ ಡೆಫಿನಿಷನ್ಸ್, ಆ್ಯಂಡ್ ದೋಸ್ ಡೆಫಿನಿಷನ್ಸ್ ಆರ್ ಕಮ್ ಅಂಡರ್ ದ modern view only. What are those? First important definition is that according to Dr. Hart defines, a customer is one who has an account with a banker or for whom a banker habitually undertakes to act as such. Very important definition prescribed under the modern view. What they are convincing you is that according to them, you being a customer, you have opened an account in the bank, and apart from that the banker has to maintain some sort of the relationship with the customers, and whatever the services which are going to be expected by the customers, those are going to be rightly provided by the banker to his customer. That kind of relationship the banker has to maintain with his esteemed customer. Because if you think from the customer point of view, you can be called as a customer just by opening an account in the bank. Your role is over. You can be defined as a customer. But when you think from the banker point of view, banker has to provide the required as well as expected services to his well designated customers. What is going to be asked as well as expected by the customers, if that is going to be provided by the banker, then you will be called as a banker. That kind of a relationship is existing between the customer as well as the banker.
ಓಕೆ, ಒಂದು ಈಗಿನ ಅಭಿಪ್ರಾಯದ ಪ್ರಕಾರ ನೋಡಿದಾಗ ಏನು ಮಾಡ್ತಾರಂತಂದರೆ ಡಾಕ್ಟರ್ ಹಾರ್ಟ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೋ ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಡ್ತಾನೆ. ಸೊ ಇಲ್ಲಿ ಕಸ್ಟಮರ್ ಅಂತಕ್ಕಂತಹ ವ್ಯಾಖ್ಯೆ ಏನನ್ನ ಹೇಳುತ್ತಂತಂದರೆ, ನೀವು ಒಬ್ಬ ಬ್ಯಾಂಕಿನ ಗ್ರಾಹಕ ಅಂತ ಅನಿಸ್ಕೋಬೇಕಾಗಿತ್ತು ಅಂತಂದರೆ ನೀವೇ ಮಾಡಬೇಕು, ಬ್ಯಾಂಕಿನಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಯನ್ನು ಕೊಡುವುದ್ರ ಮೂಲಕ ನೀವು ಮಾಡ್ಬೋದು, ಬ್ಯಾಂಕಿನಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಖಾತೆಯನ್ನು ತೆರಿಬೋದು. ಅಷ್ಟಕ್ಕೆ ಮಾತ್ರ ನೀವು ಕಟ್ಸ್ಕೊಂಡ್ಬಿಡ್ತೀರಾ ಅಂತಂದರೆ ಗ್ರಾಹಕ ಅಂತ ಕಟ್ಸ್ಕೊಂಡ್ಬಿಡ್ತೀರಾ. ಅದು ಏನು ಅಂತಂದರೆ ಗ್ರಾಹಕನ ಪ್ರಕಾರ. ಸೊ ಬ್ಯಾಂಕಿನವರ ಪ್ರಕಾರ ಒಬ್ಬ ಬ್ಯಾಂಕರ್ ಅಂತ ಕಟ್ಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಆತನು ಕೂಡ ಏನು ಮಾಡಬೇಕು, ಒಬ್ಬ ಗ್ರಾಹಕ ಯಾವೆಲ್ಲ ಅತ್ಯಮೂಲ್ಯವಾಗಿರ್ತಕ್ಕಂತಹ ಸೇವೆಗಳನ್ನು ಬ್ಯಾಂಕರಿಂದ ನಿರೀಕ್ಷೆ ಮಾಡ್ತಾನೆ, ಆ ನಿರೀಕ್ಷೆ ಮಾಡ್ತಕ್ಕಂತಹ ಪ್ರತಿಯೊಂದು ಸೇವೆಗಳನ್ನು ಸೌಲಭ್ಯಗಳನ್ನು ಏನು ಮಾಡಬೇಕು ಅಂತಂದರೆ ಆ ವ್ಯಕ್ತಿ ಗ್ರಾಹಕನಿಗೆ ಕೊಡಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ಸಂಬಂಧ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಬ್ಯಾಂಕರು ಮತ್ತು ಗ್ರಾಹಕ ಅಂತಕ್ಕಂಥ ವ್ಯಕ್ತಿಗಳ ಮಧ್ಯೆ ಸಂಬಂಧ ಇರೋದನ್ನು ಕೂಡ ನಾವು ಅಧ್ಯಯನವನ್ನು ಮಾಡ್ತೇವೆ. ಓಕೆ, ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಡೆಫಿನೇಷನ್ ಆ್ಯಂಡ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಡೆಫಿನೇಷನ್. ಅಕಾರ್ಡಿಂಗ್ ಟು ಗ್ರೇಟ್ ವೆಸ್ಟರ್ನ್ ರೈಲ್ವೆ ಕಂಪನಿ versus London Country Banking Company Limited. So this is the definition which has been given by this case law. This is the case law. A customer is a person who has some sort of an account, either deposit or current or some similar relationship with the banker. So when you go through this case law, what you are going to understand, you will understand that so as to call as a customer, you need to open an account with the bank, and as far as accounts to be opened in a bank is concerned, there are various types of bank accounts can be opened in one bank. Best example can be, you can open savings bank account, you can open current account, you can open fixed deposit account, you can open piggy deposit account, you can open recurring deposit account. It means that in every bank there are many different types of the accounts which are going to be opened by any customer. That is why if you open any one type of account, then you can be called as customer of the bank. Either it can be fixed deposit account, current account, savings bank account, piggy deposit account or recurring deposit account. These are the different types of the accounts which are available with any banking company. That is why just by opening any one type of the account in a bank, you can be rightly called as the well-esteemed customer of a bank. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕೇಸ್ ಯಾವುದು ಅಂತಂದರೆ ಗ್ರೇಟ್ ವೆಸ್ಟರ್ನ್ ರೈಲ್ವೆ ಕಂಪನಿ ಮತ್ತು ಲಂಡನ್ ಕಂಟ್ರಿ ಬ್ಯಾಂಕಿಂಗ್ ಕಂಪನಿ ಲಿಮಿಟೆಡ್. ಈ ರೀತಿಯಾಗಿರ್ತಕ್ಕಂಥ ಒಂದು ಕೇಸ್ ನಾವು ಏನು ಮಾಡ್ತೇವೆ ಅಂತಂದರೆ ಗ್ರಾಹಕ ಅನ್ನುವಂತಹ ವ್ಯಾಖ್ಯೆಯನ್ನು ಕೂಡ ನಾವು ಏನು ಮಾಡ್ತೇವೆ ಅಂತಂದರೆ ನೋಡ್ತೇವೆ. ಸೊ ಗ್ರಾಹಕ ಅಂತಂದರೆ ಯಾರು ಅಂತಂದರೆ ಯಾವ ವ್ಯಕ್ತಿ ಬ್ಯಾಂಕಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ತನ್ನದೇ ಆಗಿರ್ತಕ್ಕಂಥ ಒಂದು ಖಾತೆಯನ್ನು ತೆರೆಯೋದು. ಸೊ ಖಾತೆಯನ್ನು ತೆರೆಯೋದು ಅಂತೇಳಿ ಅಂದಮೇಲೆ ಒಂದು ಬ್ಯಾಂಕ್ನ ನಾವು ಏನು ಮಾಡ್ಬೋದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಖಾತೆಯನ್ನು ನಾವು ಮಾಡ್ಬೋದು ಅಂತಂದರೆ ತೆಗಿಬೋದು. ಆ ಖಾತೆ ಯಾವುದಾಗಿರ್ಬೋದು ಅಂತಂದರೆ ಉಳಿತಾಯ ಖಾತೆ ಆಗಿರ್ಬೋದು, ಆ ಖಾತೆ ಯಾವುದಾಗಿರ್ಬೋದು ಅಂತಂದರೆ ಚಾಲ್ತಿ ಖಾತೆ ಆಗಿರ್ಬೋದು, ಆ ಖಾತೆ ಯಾವುದಾಗಿರ್ಬೋದು ಅಂತಂದರೆ ಮುದ್ದತಿ
ಠೇವು ಖಾತೆಯಾಗಿರ್ಬೋದು, ಅಥವಾ ಪಿಗ್ಮಿ ಠೇವುಗಳನ್ನು ಇಡ್ತಕ್ಕಂತಹ ಖಾತೆಯಾಗಿರ್ಬೋದು. ಈ ರೀತಿಯಾಗಿ ಏನು ಮಾಡ್ಬೋದು ಅಂತಂದರೆ ಒಬ್ಬ ಗ್ರಾಹಕ ಏನು ಮಾಡ್ಬೋದು ಅಂತಂದರೆ ಒಂದು ಬ್ಯಾಂಕಿನಲ್ಲಿ ಬೇರೆ ಬೇರೆ ವಿಧವಾಗಿರ್ತಕ್ಕಂತಹ ಖಾತೆಗಳನ್ನು ಏನು ಮಾಡ್ಬೋದು ಅಂತಂದರೆ ತೆಗಿಬೋದು. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಖಾತೆಯನ್ನು ತೆರೆದಾಗಿ ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಆ ಒಂದು ಬ್ಯಾಂಕಿನಲ್ಲಿ ಏನು ಮಾಡ್ಬೋದು ಅಂತಂದರೆ ಒಬ್ಬ ಗ್ರಾಹಕ ಅಂತ ಏನು ಮಾಡ್ಬೋದು ಕರೆಸ್ಕೊಳ್ಬೋದು. ಸೊ ಅಷ್ಟೇ ಅಲ್ಲದೆ ಖಾತೆಯನ್ನು ತೆರೆಯುವುದನ್ನು ಮಾತ್ರ ಏನು ಮಾಡೋದಿಲ್ಲ ಅಂತಂದರೆ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಯಾವುದೇ ವಿಧವಾಗಿರ್ತಕ್ಕಂಥ ಸಂಬಂಧವನ್ನು ಒಬ್ಬ ವ್ಯಕ್ತಿ ಒಂದು ಬ್ಯಾಂಕಿನ ಜೊತೆಗೆ ಹೊಂದಿದ್ದ ಅಂತಂದಕ್ಕೆ ಕೂಡ ಏನಾಗ್ಬೋದು ಅಂತಂದರೆ ಆ ವ್ಯಕ್ತಿಯನ್ನು ನಾವೇನು ಕರಿಬೋದು ಅಂತಂದರೆ ಗ್ರಾಹಕ ಅಂತ ಕರಿಬೋದು. ಸೊ ದಿಸ್ ಈಸ್ ದಿ ಬ್ರೀಫ್ ಡೆಫಿನಿಷನ್ ಆಫ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಅ ಕಸ್ಟಮರ್. Okay, now let me answer to my customer. Who is a customer? Generally speaking, there is no statutory meaning with respect to the concept called as a customer. Customer is nothing but a person who is going to open an account with the bank, and not only that, he is going to make use of that bank for any purpose. That person is so called as a customer of the bank. Okay, ನಾವು ಗ್ರಾಹಕ ಅಂತೇಳಿ ಯಾರನ್ನ ಕರಿಬೋದು? ಇವಾಗ ಗ್ರಾಹಕ ಅಂತಂದ್ರೆ ಯಾರು ಅಂತಂದರೆ ಶಾಸನಬದ್ಧವಾಗಿ ಹೇಳಬೇಕು ಅಂತಂದರೆ ಕಾನೂನಿನ ಅಡಿಯಲ್ಲಿ ಗ್ರಾಹಕ ಅಂತಕ್ಕಂತಹ ವ್ಯಾಖ್ಯೆಯನ್ನು ಅರ್ಥ ವಿವರಣೆಯನ್ನು ಕೊಡಮಾಡಿಲ್ಲ. ಸೊ ಸಾಮಾನ್ಯವಾಗಿ ಹೇಳುವುದಾದರೆ ನಾವೇನು ಮಾಡ್ಬೋದು ಅಂತಂದರೆ ಗ್ರಾಹಕ ಅಂತಂದರೆ ಯಾರು ಅಂತಂದರೆ ಯಾವ ವ್ಯಕ್ತಿ ಬ್ಯಾಂಕಿನಲ್ಲಿ ಏನು ಮಾಡ್ತಾನೆ ಅಂತಂದರೆ ತನ್ನ ಒಂದು ಖಾತೆಯನ್ನು ತೆರೀತಾನೆ. ಖಾತೆಯನ್ನು ತೆರೆಯುವುದು ಅಷ್ಟೇ ಅಲ್ಲದೆ ಬ್ಯಾಂಕಿನ ಜೊತೆಗೆ ಏನು ಮಾಡ್ತಾನೆ ಅಂತಂದರೆ ಯಾವುದೇ ವಿಧವಾಗಿರ್ತಕ್ಕಂತಹ ವ್ಯವಹಾರವನ್ನು ಮಾಡ್ತಾನೆ. ಬ್ಯಾಂಕಿನಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೇವೆ ಸೌಲಭ್ಯಗಳನ್ನು ಕೂಡ ಏನು ಮಾಡ್ತಾನೆ ಅಂತಂದರೆ ಪ್ರಯೋಜನವನ್ನು ಪಡಿತಾನೆ. ಆ ವ್ಯಕ್ತಿ ಯಾರು? ಒಬ್ಬ ಬ್ಯಾಂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಾಹಕ. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಯಾವುದು ಅಂತಂದರೆ ಜಾನ್ ಬೆಸೆಟ್ ಅವರ ಥಿಯರಿಯನ್ನು ನಾವೇನು ಮಾಡ್ತೇವೆ ಅಂತಂದರೆ ಸ್ಟಡಿ ಮಾಡ್ತೇವೆ. ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ಕಾಲಾವಧಿಯ ಸಿದ್ಧಾಂತ ಅಂತ ಕರಿತೇವೆ. ಈ ಕಾಲಾವಧಿಯ ಸಿದ್ಧಾಂತದಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ಗ್ರಾಹಕರು ಕೂಡ ಏನು ಮಾಡಬೇಕು ಅಂತಂದರೆ ಒಂದು ಯೋಗ್ಯವಾದಂತಹ ಸಮಯದವರೆಗೆ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬರು ವ್ಯಕ್ತಿಗಳು ಕೂಡ ಏನು ಮಾಡಬೇಕು ಅಂತಂದರೆ ಬ್ಯಾಂಕಿನ ಜೊತೆಗೆ ಒಂದಿಲ್ಲ ಒಂದು ವಿಧವಾದಂತಹ ಏನು ಮಾಡಬೇಕು, ಚಟುವಟಿಕೆಗಳನ್ನು ಮಾಡಬೇಕು, ವ್ಯವಹಾರಗಳನ್ನು ಮಾಡಬೇಕು. ಆ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳು ಏನಾಗಿರಬೇಕು ಅಂತಂದರೆ ನಿರಂತರವಾಗಿರಬೇಕು. ಅಂತಂದರೆ ಏನು, ಒಂದು ಸಮಯಕ್ಕೆ ಸೀಮಿತವಾದಂತಹ ಬರೀ ಖಾತೆಯನ್ನು ತೆರೆದು ಬಿಡೋದು ಅಷ್ಟೇ ಅಲ್ಲ, ಖಾತೆಯನ್ನು ತೆರೆಯುವ ಜೊತೆಗೆ ಮಾಡಬೇಕು ಅಂತಂದರೆ ಒಂದಲ್ಲ ಇನ್ನೊಂದು ವಿಧದಲ್ಲಿ ಏನು ಮಾಡಬೇಕು ಅಂತಂದರೆ ವ್ಯವಹಾರಗಳನ್ನು ಅಥವಾ ಕಾರ್ಯಚಟುವಟಿಕೆಗಳು ಕೂಡ ಏನು ಮಾಡಬೇಕು ಅಂತಂದರೆ ಮಾಡಬೇಕು. ಆ ರೀತಿಯಾಗಿ ಏನು ಮಾಡಬೇಕು ಅಂತಂದರೆ ನಿರಂತರವಾಗಿ ಒಂದಿಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಬ್ಯಾಂಕಿನ ಚಟುವಟಿಕೆಗಳನ್ನ ಆಗಬೇಕು ಅಂದರೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಆ ರೀತಿಯಾಗಿರ್ತಕ್ಕಂಥ ವಿಧವಾದಂಥ ಸಂಬಂಧವನ್ನು ಏನು ಮಾಡಬೇಕಂದ್ರೆ ನೀವು ಹೊಂದಬೇಕು. ಅವ್ರು ಯಾರು ಅಂತಂದರೆ ಕಾಲಾವಧಿ ಸಿದ್ಧಾಂತದ ಪ್ರಕಾರ ಗ್ರಾಹಕರು ಅಂತೇಳಿ ಕರೆಸ್ಕೊಳ್ತಾರೆ. ಅದಷ್ಟೇ ಅಲ್ಲದೆ ಆ ರೀತಿಯಾಗಿದ್ದ ಕಾಲಾವಧಿ ಸಿದ್ಧಾಂತ ಏನು ಮಾಡಿದ್ರು ಅಂದರೆ ವಿಮರ್ಶಕಕಾರ ಏನು ಮಾಡಿದ್ರು ಅಂದರೆ ನಿರಾಕರಿಸಿದ್ರು, ತಳ್ಳಿ ಹಾಕಿದ್ರು. ಅದಾದ್ಮೇಲೆ ಏನು ಮಾಡಿದ ಅಂತಂದರೆ ಡಾಕ್ಟರ್ ಹಾರ್ಟ್ ಅಂತಕ್ಕಂಥ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಅರ್ಥ ವಿವರಣೆಯನ್ನು ಏನು ಮಾಡಿದ ಅಂತಂದರೆ ನೀಡಿದ. ಸೊ ಡಾಕ್ಟರ್ ಹಾರ್ಟ್ ಅವರ ಪ್ರಕಾರ ಗ್ರಾಹಕ ಅಂತಂದರೆ ಯಾರು ಅಂತಂದರೆ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಸಮಯಕ್ಕೆ ನಾವು ಗ್ರಾಹಕನ ಪರವಾಗಿ ವಿಚಾರವನ್ನು ಮಾಡಿ ನೋಡ್ತೀವಿ, ಇನ್ನೊಂದು ಪರವಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಬ್ಯಾಂಕಿನವರ ಪರವಾಗಿ ನಾವು ಆಲೋಚನೆಯನ್ನು ಮಾಡಿ ನೋಡ್ತೀವಿ. ಸೊ ಗ್ರಾಹಕರ ಪರವಾಗಿ ನೋಡಿದಾಗ ಗ್ರಾಹಕರ ಅಂತಂದರೆ ಯಾರು ಅಂತಂದರೆ ಯಾವ ವ್ಯಕ್ತಿ ಬ್ಯಾಂಕಿನಲ್ಲಿ ಯಾವುದೇ ವಿಧವಾದಂತಹ ಖಾತೆಯನ್ನು ತೆರೀತಾರೆ ಅವನ್ನ ನಾವೇ ಕರಿತೇವೆ ಅಂತಂದರೆ ಗ್ರಾಹಕ ಅಂತ ಕರಿತೇವೆ. ಅದೇ ರೀತಿಯಾಗಿ ಬ್ಯಾಂಕರ್ ಅಂತಂದರೆ ಯಾರು ಅಂತಂದರೆ ಯಾವ ವ್ಯಕ್ತಿ ಗ್ರಾಹಕನಿಗೆ ಬೇಕಾಗಿರ್ತಕ್ಕಂತಹ ಅತ್ಯಮೂಲ್ಯವಾಗಿರ್ತಕ್ಕಂಥ ಸೇವೆ ಮತ್ತು ಸೌಲಭ್ಯಗಳನ್ನು ಕೊಡಮಾಡ್ತಾನೆ.
ಆ ರೀತಿಯಾಗಿರ್ತಕ್ಕಂಥ ವಿಧವಾದಂಥ ಸಂಬಂಧವನ್ನು ಏನು ಮಾಡ್ತಾನೆ ಅಂತಂದರೆ ಗ್ರಾಹಕರ ಜೊತೆಗೆ ಹೊಂದ್ತಾನೆ. ಆ ವ್ಯಕ್ತಿ ಯಾರು ಅಂತಂದರೆ ಕಸ್ಟಮರ್ ಅಥವಾ ಬ್ಯಾಂಕರ್ ಕೂಡ ಆಗ್ತದೆ. ಅದಷ್ಟೇ ಅಲ್ಲದೆ ಈ ರೀತಿಯಾಗಿರ್ತಕ್ಕಂಥ ಎರಡನೇ ಕೇಸ್ಗಳು ಯಾವುವು ಅಂತಂದರೆ ಗ್ರೇಟ್ ವೆಸ್ಟರ್ನ್ ರೈಲ್ವೆ ಕಂಪನಿ ಮತ್ತು ಲಂಡನ್ ಕಂಟ್ರಿ ಬ್ಯಾಂಕಿಂಗ್ ಕಂಪ್ನಿ ಲಿಮಿಟೆಡ್. ಈ ರೀತಿಯಾಗಿರ್ತಕ್ಕಂಥ ಒಂದು ಕೇಸ್ಗಳು ಏನು ಮಾಡ್ತೀವಿ ಅಂತಂದರೆ ಕಸ್ಟಮರ್ ಅಂತಂದರೆ ಯಾರು ಅಂತಂದರೆ ಬ್ಯಾಂಕಿನಲ್ಲಿ ಯಾವುದೇ ವಿಧವಾದಂತಹ ಖಾತೆಯನ್ನು ತೆರೆದ ಅಂತಂದರೆ ಆ ವ್ಯಕ್ತಿಯನ್ನು ಕರ್ಸ್ಕೊತಾನೆ ಅಂತಂದರೆ ಗ್ರಾಹಕ ಅಂತ ಕರ್ಸ್ಕೊತಾನೆ. ಅಲ್ಲಿ ಬೇರೆ ಬೇರೆ ವಿಧವಾದಂತಹ ಪ್ರಕಾರವಾಗಿರ್ತಕ್ಕಂಥ ಖಾತೆಗಳನ್ನು ಏನು ಮಾಡ್ಬೋದು ಅಂತಂದರೆ ಒಬ್ಬ ಕಸ್ಟಮರು ಗ್ರಾಹಕ ಏನು ಮಾಡ್ಬೋದು ಅಂತಂದರೆ ಖಾತೆಯನ್ನು ಒಂದು ಬ್ಯಾಂಕಿನಲ್ಲಿ ಏನು ಮಾಡ್ಬೋದು ಅಂದರೆ ತೆಗಿಬೋದು. ಅವು ಯಾವ ಖಾತೆ ಆಗಿರ್ಬೋದು ಅಂತಂದರೆ ಉಳಿತಾಯ ಖಾತೆ ಆಗಿರ್ಬೋದು, ಚಾಲ್ತಿ ಖಾತೆ ಆಗಿರ್ಬೋದು, ಮುದ್ದತಿ ಠೇವು ಖಾತೆ ಆಗಿರ್ಬೋದು. ಇದರಲ್ಲಿ ಯಾವುದೇ ವಿಧವಾದಂಥ ಒಂದು ಖಾತೆಯನ್ನು ತೆರೆದ ಮೂಲಕ ಅಥವಾ ಈ ಖಾತೆಯನ್ನು ತೆರೆದು ಅಷ್ಟೇ ಇಲ್ಲದೆ ಬೇರೆ ಇನ್ಯಾವುದೇ ವಿಧವಾದಂತಹ ಸಂಬಂಧವನ್ನು ಒಬ್ಬ ವ್ಯಕ್ತಿ ಬ್ಯಾಂಕರ್ ಜೊತೆಗೆ ಇಟ್ಕೊಂಡಿದ್ದ ಅಂತಂದರೆ ನಾನು ಆ ವ್ಯಕ್ತಿಗಳನ್ನ ಏನು ಕರಿತೇವೆ ಅಂತಂದರೆ ಬ್ಯಾಂಕಿನ ಗ್ರಾಹಕ ಅಂತ ಕರಿತೇವೆ. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಅ ಕಸ್ಟಮರ್. ಇದೆಲ್ಲ ಏನು ಅಂತಂದರೆ ಒಬ್ಬ ಗ್ರಾಹಕ ಅಂತಕ್ಕಂಥ ಪರಿಕಲ್ಪನೆಯ ವ್ಯಾಖ್ಯೆ ಮತ್ತು ಅರ್ಥ ವಿವರಣೆ. ಓಕೆ, ಪ್ಲೀಸ್ ಗೋ ಟು ದ ಡಿಸ್ಕಷನ್. ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಕ್ಲೂಡ್ ದ ಡಿಸ್ಕಷನ್. ಥ್ಯಾಂಕ್ ಯು.